ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಯುವನಿಧಿ ಮತ್ತೆ ಶಕ್ತಿ ಯೋಜನೆ ಅಂದ್ರೆ ಫ್ರೀ ಬಸ್ ಯೋಜನೆ. ಸೊ ಈ 5 ಗ್ಯಾರಂಟಿಗಳನ್ನ ಏನಾದ್ರೂ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬರಲಿಲ್ಲ ಅಂದ್ರೆ ನಾವು ಡೆಫಿನೆಟ್ ಆಗಿ ಬಂದ್ ಮಾಡ್ತೇವೆ. ಇನ್ಮೇಲಿಂದ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಲಿ, ಅನ್ನಭಾಗ್ಯ ಯೋಜನೆ ಆಗಿರ್ಲಿ, 5 ಗ್ಯಾರಂಟಿಗಳ ನಿಮ್ಗೆ ಬರೋದಿಲ್ಲ ಅಂತ ಮಾಹಿತಿಯನ್ನ ಒಂದು ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರೇ ತಿಳಿಸಿದ್ರು. ಮೊದಲಿಗೆ ನಮ್ದೇನಾದ್ರೂ ಸರ್ಕಾರ ಕೇಂದ್ರದಲ್ಲಿ ಬರ್ಲಿಲ್ಲಪ್ಪ ಅಂದ್ರೆ ನಾವು ಈ 5 ಗ್ಯಾರಂಟಿಗಳನ್ನ ಬಂದ್ ಮಾಡ್ತೇವೆ ಅಂತ ಒಂದು ನಿರ್ಧಾರವನ್ನು ಕೈಗೊಂಡಿದ್ರು. ಇದನ್ನು ಕೂಡ ಮಾಧ್ಯಮದಲ್ಲಿನೂ ಕೂಡ ಹೇಳಿದ್ರು. ಸೊ ಇದನ್ನ ಕೇಳಿದ ಜನರಿಗೆ ಈಗಾಗಲೇ ಇವೆಲ್ಲನೂ ಕೂಡ ಬಂದ್ ಆಗತ್ತಾ ಅಂತ ಕನ್ಫ್ಯೂಷನ್ ನಲ್ಲಿದ್ದಾರೆ. ಸೊ ಹಾಗಾದ್ರೆ ಈ ಎಲ್ಲ ಯೋಜನೆಗಳನ್ನ ಬಂದ್ ಮಾಡ್ತಾರ? ಸೊ ಇದೇ ಒಂದು ಟ್ರೆಂಡಿಂಗ್ ನ್ಯೂಸ್ ಆಗಿದೆ. ಎಲ್ಲ ಯೂಟ್ಯೂಬರ್ಸ್ ಗಳು ಕೂಡ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಕೊಡ್ತಾನೆ. ಸೊ ಏನಾಗತ್ತೆ, ಇನ್ಮೇಲಿಂದ ಯಾವಾಗಿನ ತನಕ ಬರುತ್ತೆ, ಸೊ ಅಥವಾ ಬಂದೇ ಮಾಡ್ಬಿಡ್ತಾರ ಅಥವಾ ಕಂಟಿನ್ಯೂ ಮಾಡ್ತಾರ? ಸೊ ಈ ಎಲ್ಲ ಡೀಟೇಲ್ಸ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ, ಬಿಜೆಪಿ ಒಂದು ಸ್ಥಾನಗಳು ಎಷ್ಟು ಬಂದಿದ್ದಾವೆ ಮತ್ತು ಇಲ್ಲಿ JDS ಎಷ್ಟು ಒಂದು ಸ್ಥಾನಗಳಲ್ಲಿ ಒಂದು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ, ಮತ್ತೆ ಇಲ್ಲಿ ಕಾಂಗ್ರೆಸ್ನವರು ಎಷ್ಟು ಒಂದು ಸ್ಥಾನಗಳನ್ನ ಗೆದ್ದಿದ್ದಾರೆ. ಸೊ ಈ ಎಲ್ಲ ಡೀಟೇಲ್ಸ್ ಗಳನ್ನ ತಿಳ್ಕೊಳ್ಳೋಣ. ಮತ್ತೆ ಇಲ್ಲಿ ಮ್ಯಾಜಿಕ್ ನಂಬರ್ ನೀವು ಗೊತ್ತಿರಬಹುದು, ಈಗಾಗಲೇ ಕೇಂದ್ರದಲ್ಲಿ ಕೂತಿರೋದು ಯಾವ್ದಪ್ಪ ಅಂದ್ರೆ ಬಿಜೆಪಿ ಸರ್ಕಾರನೇ ಮತ್ತೊಂದು 3ನೇ ಬಾರಿ ಹ್ಯಾಟ್ರಿಕ್ ಅಂತ ಅನ್ಬೋದು. ಸೊ 3ನೇ ಬಾರಿ ಈ ಸಲನೂ ಕೂಡ ಒಂದು ಬಿಜೆಪಿನೇ ಅಧಿಕಾರನ ಒಂದು ಸ್ವೀಕರಿಸ್ತಾ ಇದೆ. ಸೊ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರು ಈಗ ನಾಡ್ದು ಒಂದು 8ನೇ ತಾರೀಕಿನ ಒಂದು ಪ್ರಮಾಣ ವಚನವನ್ನ ಸ್ವೀಕರಿಸೋರಿದ್ದಾರೆ. ಸೊ ಹಾಗಾದ್ರೆ ನಮ್ಮ ಕರ್ನಾಟಕದ ಕಡೆ ಬಂದ್ಬಿಡೋಣ. ನೆಕ್ಸ್ಟ್ ಅದ್ರ ಬಗ್ಗೆ ಮಾತನಾಡೋಣ. ಇಲ್ಲಿ ನೋಡಿ, ಈ ಒಂದು ನಮ್ಮ ರಾಜ್ಯದಲ್ಲಿ ನಮ್ಮ ಒಂದು ಬಿಜೆಪಿ ಸರ್ಕಾರ ಎಷ್ಟು ಗೆದ್ದಿದೆ. ಈಗಾಗಲೇ ಒಂದು ಬಿಜೆಪಿ ಸರ್ಕಾರ ಒಂದು 17 ಸೀಟ್ಗಳನ್ನ ಗೆದ್ದಿದೆ. ನೆಕ್ಸ್ಟ್ ನಮ್ಮ JDS ಸರ್ಕಾರ ಎಷ್ಟು 2 ಸೀಟ್ಗಳನ್ನ ಗೆದ್ದಿರುವಂತದ್ದು. ನಾವು 3 ಸೀಟ್ ಆದ್ರೂ ಕಂಪಲ್ಸರಿ ಗೆಲ್ತೇವೆ ಅಂತ ಒಂದು ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ಸೊ ಹಾಸನದಲ್ಲಿ ಅವರು ಕೂಡ ಗೆಲ್ತೇವೆ ಅಂತ ಅಂದಿದ್ರು. ಸೊ ಅಲ್ಲೇನೆ ಹೊಡೆತ ಬಿದ್ದಿರುವಂತದ್ದು ಅವರಿಗೆ. ಹಾಸನದಲ್ಲಿ ಗೆಲ್ಲಿಕ್ಕಾಗ್ಲಿಲ್ಲ. ಟೋಟಲ್ ಆಗಿ 2 ಸ್ಥಾನವನ್ನ ಅವರು ಗೆದ್ದಿದ್ದಾರೆ. ಈ ಕಡೆಗೆ ಒಂದು ನಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲರೂ ಕೂಡ ನಮ್ಮವರೇ, ಆದ್ರೆ ಯಾರೇ ಒಳ್ಳೇದು ಮಾಡ್ತಾರೆ ಅವರು ಅತಿ ಹೆಚ್ಚು ನಮ್ಮವರು ಅಂತ ಅನ್ಬೋದು. ಇಲ್ಲಿ ನೋಡಿ, ಈಗ ಕಾಂಗ್ರೆಸ್ ಸರ್ಕಾರ 9 ಸೀಟ್ಗಳನ್ನ ಗೆದ್ದಿರುವಂತದ್ದು. ಸೊ ಮೊದಲಿಗೆ ಅವರೆಷ್ಟು ಗೆದ್ದಿದ್ರು, ಈಗಾಗಲೇ ಒಂದು ಮಾಧ್ಯಮದವರು ಕೇಳಿದ್ರು, ಇಷ್ಟೆಲ್ಲ ಗ್ಯಾರಂಟಿ ಯೋಜನೆಗಳನ್ನ ನೀವು ಕೊಟ್ಟಿದ್ರಿ, ಆದ್ರೂ ಸಹಿತ ಕರ್ನಾಟಕದ ಜನತೆ ನಿಮ್ ಕೈ ಹಿಡಿಲಿಲ್ಲ. ನೀವು ಏನಾದ್ರೂ ಒಂದು ಗ್ಯಾರಂಟಿ ಯೋಜನೆಗಳು ನಿಮ್ದು ಒಂದು ಸಕ್ಸಸ್ ಆಗಿದ್ರೆ 100% ಆಗಿ ನೀವು MLA ಎಲೆಕ್ಷನ್ ಬಂದಿರುವಂತಹ ವೋಟ್ಗಳೇ ಈ ಒಂದು ಎಲೆಕ್ಷನ್ ಅಲ್ಲಿ ಬಂದಿದ್ರೆ, ಸೊ ಡೆಫಿನೆಟ್ ಆಗಿ 20ಕ್ಕಿಂತ ಹೆಚ್ಚಿನ ಸೀಟ್ಗಳನ್ನ ಒಂದು ಸ್ಥಾನಗಳನ್ನ ನೀವು ಗೆಲ್ತಾ ಇದ್ರಿ. ಯಾಕೆ ಈ ಒಂದು ಗ್ಯಾರಂಟಿ ಯೋಜನೆ ನಿಮ್ಗೆ ಮುಳುವಾದ್ವಾ ಅಂತ ಕೇಳಿದ್ರು. ಸೊ ಅವಾಗ ಸಿದ್ದರಾಮಯ್ಯನವರು ಹೇಳಿದ್ರು, ನಾವು 2019ರ ಒಂದು ಎಲೆಕ್ಷನ್ ನಲ್ಲಿ ನಾವು ಎಷ್ಟು ಸ್ಥಾನವನ್ನ ಪಡೆದಿದ್ವಿ ವಿಚಾರ ಮಾಡಿ. ಅಂದ್ರೆ ಒಂದೇ ಒಂದು ಕೇವಲ ಸ್ಥಾನವನ್ನ 28 ಜಿಲ್ಲೆಗಳಲ್ಲಿ ಪಡೆದಿರುವಂತದ್ದು ಕಾಂಗ್ರೆಸ್ ವೀಕ್ಷಕರೇ. ಸೊ ಹಾಗಾದ್ರೆ ಆ ಒಂದು 9 ನಂಬರ್ ಈಗ 9 ಸ್ಥಾನಗಳಲ್ಲಿ ಗೆದ್ದಿದ್ದಾರೆ ಅಂದ್ರೆ ಆ ಒಂದು ಗ್ಯಾರಂಟಿಗಳಿಂದಾನೇ ನಾವು ಗೆದ್ದಿದ್ದೀವಿ. ನಮ್ಮ ಒಂದು ಜನರು ನಮ್ಮ ಕೈ ಹಿಡಿದಿದ್ದಾರೆ, ನಮ್ಮ ಕೈಯನ್ನ ಬಿಟ್ಟಿಲ್ಲ ಅಂತ ಒಂದು ಮಾಹಿತಿಯನ್ನ ಸಿದ್ದರಾಮಯ್ಯನವರು ತಿಳಿಸಿರುವಂತದ್ದು. ನೆಕ್ಸ್ಟ್ ಈಗ ಬಿಜೆಪಿನವರಿಗೆ ಈ ಒಂದು ಕ್ವಶನ್ ಅನ್ನ ಕೇಳಬೇಕಾಗತ್ತೆ ನೀವು ಅಂತ ಮಾಹಿತಿಯನ್ನ ತಿಳಿಸಿದ್ದಾರೆ. ಬಿಜೆಪಿಯವರು ಒಂದಲ್ಲ ಎರಡಲ್ಲ 28 ಜಿಲ್ಲೆಗಳಲ್ಲಿ 26 ಜಿಲ್ಲೆಗಳಲ್ಲಿ ಗೆದ್ದಿರುವಂತದ್ದು ಬಿಜೆಪಿ ಸರ್ಕಾರ 2019ರಲ್ಲಿ. ಹಾಗಾದ್ರೆ ಈಗ ಗೆದ್ದಿರುವಂತಹ ಸ್ಥಾನ ಎಷ್ಟಪ್ಪ ಅಂದ್ರೆ 17 ಸ್ಥಾನದಲ್ಲಿ ಗೆದ್ಕೊಂಡು 2 JDS ಸ್ಥಾನವನ್ನ ಗೆದ್ದಿದೆ. 2 ಕೂಡಿಸಿದ್ರೆ 19 ಸ್ಥಾನಗಳು ಬಿಜೆಪಿಗೆ ಹೋಗಿರುವಂತದ್ದು. ಯಾಕಂದ್ರೆ ಮೈತ್ರಿಕೂಟವನ್ನ ಒಕ್ಕೂಟ ಮಾಡಿಕೊಂಡು ಈ ಒಂದು ಲೋಕಸಭಾ ಚುನಾವಣೆಯನ್ನ ಗೆದ್ದಿರುವಂತದ್ದು ಮೋದಿ ಸರ್ಕಾರ. ಈಗ ಒಂದು ಅಂದ್ರೆ ಮ್ಯಾಜಿಕ್ ನಂಬರ್ ಗೊತ್ತಲ್ವಾ? ಸೊ 272 ಸ್ಥಾನಗಳನ್ನ ಯಾರು ಗೆಲ್ತಾರೆ? ಸೊ ಅವರು ಆರಾಮಾಗಿ ನಾವು ಸ್ವತಂತ್ರವಾದಂತಹ ತಮ್ಮದೇ ಆದಂತಹ ಒಂದು ಪಕ್ಷವನ್ನ ಒಂದು ಅಧಿಕಾರವನ್ನ ಸ್ವೀಕರಿಸಬಹುದಾಗಿರುತ್ತೆ. ಆದ್ರೆ ಇಲ್ಲಿ ಒಂದು 240 ಕೂಡ ತಲುಪ್ತಾ ಇರಲಿಲ್ಲ ಒಂದು ಬಿಜೆಪಿ ಸರ್ಕಾರ. ಈ ಕಡೆಗೆ ಒಂದು ರಾಹುಲ್ ಗಾಂಧಿಯವರ ಸರ್ಕಾರ 231 to 34 ವರೆಗೂ ಕೂಡ ಹೋಗಿದೆ. ಆದ್ರೆ ಒಂದು 272 ಯಾರಿಗೂ ಕೂಡ ಸಿಕ್ಕಿರಲಿಲ್ಲ. ಹೀಗಾಗಿ ಒಂದು ಮೈತ್ರಿಕೂಟವನ್ನ ಸ್ವತಂತ್ರಕ್ಕೆ ನಿಂತಿರುವಂತಹ ವ್ಯಕ್ತಿಗಳನ್ನ ತಮ್ಮ ಕಡೆ ಒಂದು ಹಾಕೊಂಡು ಸೊ ಆ ಒಂದು ಲೋಕಸಭಾ ಚುನಾವಣೆಯನ್ನ ಗೆದ್ದಿರುವಂತದ್ದು ಈಗ ಬಿಜೆಪಿ ಸರ್ಕಾರ.
ಅಂದರೆ ನೀವು ನಮ್ಮ ಜೋಡಿ ಕೈ ಜೋಡಿಸಿ ನಾವು ಎಲ್ಲರೂ ಕೂಡಿ ಸರ್ಕಾರವನ್ನು ನಡೆಸೋಣ ಅಂತ ಸಿಂಪಲ್ ಆಗಿ ಹೇಳೋದಾದರೆ ಈ ರೀತಿಯಾಗಿ ಒಂದು ಸರ್ಕಾರವನ್ನು ಇನ್ಮೇಲಿಂದ ನಡೆಸ್ತಾರೆ ಒಂದು BJP ಸರ್ಕಾರ. ಆದರೆ ಇಲ್ಲಿ 3ನೇ ಬಾರಿನೂ ಕೂಡ ಈಗ ಒಂದು BJP ಸರ್ಕಾರನ ಬಂದಿರುವಂಥದ್ದು. ಎಲ್ಲೆಡೆ ಕೂಡ ಈಗ ಕಾಂಗ್ರೆಸ್ನವರು ಒಂದು ಬರೀ ಗ್ಯಾರಂಟಿಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯು ಕೂಡ ಈಗಾಗಲೇ ನೋಡ್ಬೋದು. ಇದರಿಂದನೂ ಕೂಡ ಹೊರ ಒಂದು ರಾಜ್ಯದಲ್ಲಿನೂ ಕೂಡ ಬಹಳಷ್ಟು ಹವಾ ಇದ್ದಿರುವಂಥದ್ದು. ಇಲ್ಲಿ 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ರು. ಸೊ ಈಗ ಲಕ್ಷ್ಮಿ ಒಂದು ಮಹಾಲಕ್ಷ್ಮಿ ಯೋಜನೆ ನೀವು ಕೇಳಿರ್ಬೋದು. 1 ಲಕ್ಷ ತಲಾ ಒಂದು ಪ್ರತಿ ಮನೆಗೂ ಕೂಡ ಕೊಡ್ತೇವೆ ಅಂತ ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡಿದ್ರು. ಸೊ ಅದರಿಂದಾನೇ ಇವರು ಈ ಒಂದು ಎಲೆಕ್ಷನ್ ಅಲ್ಲಿ 50 ಸೀಟು ಮೊದಲಿನಗಿಂತ ಹೆಚ್ಚಿನದಾಗಿ ಗೆದ್ದಿದ್ರು. ಸೊ ಹೀಗಾಗಿ ಈ ಒಂದು ಎಲೆಕ್ಷನ್ ಅಲ್ಲಿ ಸ್ವಲ್ಪ ಹೆಚ್ಚೇ ಕಡಿಮೆ ಆಗಿದೆ. ಸೊ ಏನೇನು ಬದಲಾವಣೆ ಆಯ್ತು, ಯಾಕಂದ್ರೆ 400 ಪಾರ್ ಅಂತ ಇರುವಂತಹ BJP ಅದು ಕೂಡ ಕುಗ್ಗಿತ್ತು. ಈ ಕಡೆಗೆ ಕಾಂಗ್ರೆಸ್ ಸರ್ಕಾರ ಇಷ್ಟು ಬರುತ್ತೋ ಇಲ್ವೋ ಗೆಲ್ತೀವೋ ಅನ್ಕೊಂಡು ಕುಂತಿರೋವರೆಗೂ ಕೂಡ ಈಗಾಗಲೇ ಆ ಹೊಡೆತ ಬಿದ್ದಿದೆ. ಸೊ ಈಗ ಜನರು ಹೇಗೆ ಚೇಂಜ್ ಆಗ್ತಾರೆ, ನಾವುಗಳು ಹೇಗೆ ಚೇಂಜ್ ಆಗ್ತೀವಿ ಅನ್ನೋದೇ ನಮಗೆ ಗೊತ್ತಿರಲ್ಲ. ಸೊ ನಮಗೆ ಯಾರು ಒಂದು ಒಳ್ಳೇದು ಮಾಡ್ತಾರೆ ಅವ್ರಿಗೆ ಕೂಡ ನಾವು ಹಾಕೋದು ಓಟನ್ನು. ಸೊ ಈಗ ಈ ಒಂದು ಗ್ಯಾರಂಟಿ ಸ್ಕೀಮ್ಸ್ಗಳು ಯಾವಾಗ ಒಂದು ಬಂದ್ ಆಗತ್ತೆ ಮತ್ತು ಇದು ಕಂಟಿನ್ಯೂ ಆಗತ್ತಾ ಅಂತ ಅನ್ನೋದಾದರೆ ಇಲ್ಲಿ ನೋಡಿ, ಈಗ ಒಂದು BJP ಸರ್ಕಾರ ಏನಿದೆಲ್ಲ, ಸೊ ಅದು ಬಂದರೆ ನಾವು ಅಮೌಂಟ್ ಹಾಕಲ್ಲ ಅಂತ ಸಿದ್ದರಾಮಯ್ಯವರು ಖುದ್ದಾಗಿ ಹೇಳಿರುವಂಥದ್ದು. DK ಶಿವಕುಮಾರ್ ಅವರು ಖುದ್ದಾಗಿ ಎಲೆಕ್ಷನ್ಗಿಂತ ಮುಂಚೆನೇ ಹೇಳಿದ್ದಾರೆ. ಅಂದರೆ MP ಇಲೆಕ್ಷನ್ಗಿಂತ ಮುಂಚೆನೇ ಹೇಳಿದ್ದಾರೆ. ಯಾಕಂದರೆ ಇವ್ರಿಗೇನಿತ್ತು, ಒಂದು 20ಕ್ಕಿಂತ ಅಂದರೆ ನಾವು ಡಬಲ್ ನಂಬರ್ ಅಂತೂ ತಗೋತೇವಂತ ಅಂದಿದ್ರು. ಅಂದರೆ 10ಕ್ಕಿಂತ ಹೆಚ್ಚೆ, 11 ಆಗಿರಲಿ, 12 ಆಗಿರಲಿ, 13 ಆಗಿರಲಿ, 13, 14, 15 ಇವೆಲ್ಲ ಕೂಡ ಡಬಲ್ ನಂಬರೇ. ಸೊ ಆದರೆ ಇಲ್ಲಿ 0.9 ಸೀಟ್ಗಳನ್ನ ಮಾತ್ರ ಗೆದ್ದಿರುವಂಥದ್ದು. ಸೊ ಹೀಗಾಗಿ ಒಂದು ನಂಬರ್ಗಳು ಬೇಕಾಗಿರುವಂತಹ ಊಹಿಸಿರುವಂತಹ ನಂಬರ್ಗಳು ಇವರಿಗೆ ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರನೇ ಇವರಿಗೆ ಹೊಡೆತ ಬಿದ್ದಿರುವಂಥದ್ದು. ಇವರೇನಾದರೂ ಇಲ್ಲಿ ಒಂದು ಕರ್ನಾಟಕದಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆದ್ದಿದ್ದೇ ಆದರೆ ಮೇಲೆ ಏನಾದರೂ ಕೇಂದ್ರ ಸರ್ಕಾರದಲ್ಲಿ ಒಂದು ರಾಹುಲ್ ಗಾಂಧಿ ಅವರು ಅಂದರೆ ಅಧಿಕಾರವನ್ನು ಸ್ವೀಕರಿಸುವ ಒಂದು ಸಂದರ್ಭ ಕೂಡ ಬರ್ತಾ ಇತ್ತು. ಸೊ ಈ ಒಂದು ಅವರು ತಲೆ ಇಟ್ಕೊಂಡು ಇನ್ಮೇಲೆ ಬಂದ್ ಮಾಡಿದ್ರು ಮಾಡಬಹುದು. ಆದರೆ ಅವ್ರು ಏನು ಈಗ ಎಲೆಕ್ಷನ್ ಆದ ಬಳಿಕ ಏನು ಮಾಹಿತಿ ಕೊಟ್ಟಿಲ್ಲ. ಅಂದರೆ ನಾವು ಬಂದ್ ಮಾಡ್ತೇವೆ, ಈಗ ಗೃಹಲಕ್ಷ್ಮಿ ಅಷ್ಟೆಲ್ಲ ಎಲ್ಲ ಒಂದು ಗ್ಯಾರಂಟಿಗಳನ್ನು ಕೂಡ ಬಂದ್ ಮಾಡ್ತೇವೆ ಅಂತ ಯಾವುದೇ ರೀತಿಯಾದಂತಹ ಮಾಹಿತಿ ಕೂಡ ಸುಳಿವು ಕೂಡ ಕೊಟ್ಟಿಲ್ಲ. ಮಾಧ್ಯಮದಲ್ಲಿನೂ ಕೂಡ ಚರ್ಚೆ ಮಾಡಿಲ್ಲ. ಅವ್ರು ಬರೀ ಏನು ಹೇಳಿದ್ದಾರೆ, ನಮ್ಗೇನು ಕೈ ಬಿಟ್ಟಿಲ್ಲ ಜನರು, ಆದರೆ ನಾವು 1 ಸೀಟ್ ಏನು ಲೋಕಸಭಾ ಚುನಾವಣೆಯಲ್ಲಿ 19ರಲ್ಲಿ ಗೆದ್ದಿದ್ದೀವಿ, ಈಗ 9 ಗೆದ್ದಿದ್ದೀವಿ, ಅದನ್ನು BJPಯವರೇ ಸೋತಿದ್ದಾರೆ, ಅವ್ರಿಗೆ ಹೋಗಿ ಕೇಳಿ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಷ್ಟೇ. ಮತ್ತೇನು ಅದನ್ನು ಬಿಟ್ಟು ನಾವು ಬಂದ್ ಮಾಡ್ತೇವೆ ಅದು ಇದು ಅಂತ ಏನು ಮಾಹಿತಿ ಕೂಡ ಕೊಟ್ಟಿಲ್ಲ. ಸೊ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅಗತ್ಯವಿಲ್ಲ. ಆದರೆ ಆದಷ್ಟು ನನಗೆ ಅನ್ಸತ್ತೆ ಸ್ವಲ್ಪ ಹಂತವಾಗಿ ಕಡಿಮೆ ಆಗ್ತಾ ಬರುತ್ತೆ ಅಮೌಂಟು ಜನರಿಗೆ ಅಂತ ಬರೋದು, ಕಡಿಮೆ ಆಗ್ತಾ ಬರುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದು ಸ್ವಲ್ಪ ಥಿಂಕ್ ಮಾಡಿ, ಒಂದು ಸ್ವಲ್ಪ ನೀವು BJPನೇ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಅದು ನಮಗೆ ಪರಕ್ ಬೀಳಲ್ಲ. ಯಾಕಂದರೆ ನಾವು ಕೂಡ ಒಂದು ಪ್ರಜಾಪ್ರಭುತ್ವ, ನಾವು ಕೂಡ ಪ್ರಜೆಗಳೇ. ಸೊ ನಾವು ಕೂಡ ಓಟ್ ಹಾಕಬೇಕು. ನಮಗೂ ಏನು ಅನಿಸುತ್ತೆ ಒಂದು ಸ್ವಲ್ಪ ಥಿಂಕ್ ಮಾಡೋಣ, ನಾವು ನೀವು ಒಂದೇ ಆಗಿರುತ್ತೆ. ಸೊ ನೋಡಿ, ಎಲೆಕ್ಷನ್ ಟೈಮ್ದಲ್ಲಿ ಒಂದು ಗೃಹಲಕ್ಷ್ಮಿ ಯೋಜನೆ ಅತಿ ಸ್ಪೀಡಾಗಿ ಬಂತು. ಒಂದೇ ತಿಂಗಳಿನಲ್ಲಿ 2 ಅಥವಾ 3 ಕಂತುಗಳು ಬಂದ್ವು, ಹೌದಲ್ವಾ? ಸೊ ಬಹಳಷ್ಟು ಜನರಿಗೆ ಬಂದಿದೆ, ನಮಗೂ ಕೂಡ ಖುದ್ದಾಗಿ ಬಂದಿದೆ. ಆ ಒಂದು ಎಲೆಕ್ಷನ್ಗಿಂತ ಮುಂಚೆ ಒಂದು ಸ್ಲೋ ಆಗಿ ಪ್ರತಿ ಒಂದು ತಿಂಗಳ ಅಮೌಂಟು 1 ತಿಂಗಳಿನಲ್ಲಿ ಅತಿ ಸ್ಲೋ ಆಗಿ ಬರ್ತಾ ಇತ್ತು. ಆದರೆ ಎಲೆಕ್ಷನ್ ಟೈಮ್ದಲ್ಲಿ ಒಂದೇ ತಿಂಗಳಿನಲ್ಲಿ 2 ಕಂತುಗಳು ಅಥವಾ 3 ಕಂತುಗಳು ಬಂದಿರುವಂಥದ್ದು ವೀಕ್ಷಕರೇ. ಸೊ ಹಾಗಾದರೆ ಆಮೇಲೆ ಎಲೆಕ್ಷನ್ ಬಳಿಕ ಕೂಡ ಸ್ಲೋ ಆಯಿತು. ಯಾಕೆ ಸ್ಲೋ ಆಗಬೇಕು? ಅದೇ ರೀತಿಯಾದಂತಹ ಸ್ಪೀಡಲ್ಲೇ ಬರಬೇಕಾಗಿತ್ತಲ್ವಾ? ಸೊ ಅಲ್ಲಿ ಏಕೆ ಸ್ಪೀಡ್ ಬಿಟ್ಟರು, ಅದಕ್ಕಿಂತ ಮೊದಲು ಏಕೆ ಸ್ಲೋ ಬಿಟ್ಟರು, ಅದಕ್ಕಿಂತ ಅದನ್ನಾದ್ಮೇಲೆ ಯಾಕೆ ಸ್ಲೋ ಬಿಟ್ಟರು, ಅಲ್ಲೇ ಯಾಕೆ ಸ್ಪೀಡ್ ಬಿಟ್ಟರು? ಸೊ ಈ ಒಂದು ಕ್ವಶನ್ ನನಗೆ ಉಂಟಾಗ್ತಾನೆ ಇದೆ. ಭಾಳಷ್ಟು ಜನರು ಕೂಡ ಕಮೆಂಟಲ್ಲಿ ನನಗೆ ಕೇಳಿದ್ರು ಕೂಡ. ಸೊ ಹೀಗಾಗಿ ಎಲ್ಲರ ಜೊತೆಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಇದನ್ನು ನೀವು ಕಮೆಂಟಲ್ಲಿ ಹೇಳಿ ಯಾವ ಪ್ರಪೋಸ್ ಅಂದರೆ ಎಲೆಕ್ಷನ್ ಪ್ರಪೋಸ್ ಆಗಿ ಇವರು ಸ್ಪೀಡ್ ಆಗಿಬಿಟ್ಟಿದ್ದಾರೆ. ಸೊ ನೆಕ್ಸ್ಟು ಎಲ್ಲರೂ ಕೂಡ ಎಲೆಕ್ಷನ್ಗೋಸ್ಕರನೇ ಮಾಡೋದು, BJP ಆಗಿರಲಿ ಕಾಂಗ್ರೆಸ್ ಆಗಿರಲಿ, ಇವರು ಎಲೆಕ್ಷನ್ಸ್ ಒಂದು ವೋಟ್ ಹಾಕೋ ಸಲುವಾಗಿನೇ ಮಾಡ್ತಾರೆ, ಮತ್ತೇನಿಲ್ಲ. ಸೊ ಜನರಿಗೆ ಒಳ್ಳೇದಾಗಬೇಕಂತ ಬಯಸೋರು ಯಾರು? ಹೀಗಾದರೆ ಇದನ್ನು ನಾವು ವಿಚಾರ ಮಾಡಬೇಕಾಗತ್ತೆ. ಒಳ್ಳೆಯವರಲ್ಲಿನೇ ಒಳ್ಳೆಯವರನ್ನ ನಾವು ಆರಿಸ್ತರಲಿಕ್ಕೆ ನಾವು ನೀವು ಕೂಡ ಪ್ರಯತ್ನವನ್ನು ನಾವು ಮಾಡಬೇಕಾಗಿರುತ್ತೆ ವೀಕ್ಷಕರೇ. ಅಂದ್ರೇ ನಮಗೆಲ್ಲರಿಗೂ ಕೂಡ ಒಳ್ಳೇದಾಗೋದು ಅಂತ ನಾವು ಭಾವಿಸ್ಬೇಕಾಗತ್ತೆ.
ಸೊ ನೋಡಿ ಏನು ಬಂದ್ ಮಾಡ್ತೇವೆ ಅಂತ ಈಗ ಹೇಳಿಲ್ಲ. ಸೊ ಬಂದ್ ಮಾಡಿದ್ದೆ ಆದರೆ ನಾನು ಕಂಪ್ಲೀಟಾಗಿ ನಿಮ್ಮ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇರ್ತೀನಿ, ಡೆಫಿನೆಟ್ ಆಗಿ ತಿಳಿಸ್ಕೊಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತಾನೆ ಇರ್ತೀನಿ. ನೀವು ಕಂಪ್ಲೀಟಾಗಿ ವಿಡಿಯೋಗಳನ್ನ ನೋಡ್ತಾ ಹೋದರೆ ನಿಮ್ಗೆ ಏನೇನು ಆಗ್ತಾ ಇದೆ ಏನೇನಿಲ್ಲ ಎಲ್ಲ ಕೂಡ ಮಾಹಿತಿ ನಿಮಗೆ ಮೂಡ್ತಾ ಹೋಗುತ್ತೆ. ಸೊ ಇಲ್ಲಿ ಈಗ ಸದ್ಯದಲ್ಲಿ ಏನು ಬಂದ್ ಮಾಡ್ತೇವೆ, ಯಾವುದೇ ಯೋಜನೆಗಳನ್ನು ಬಂದ್ ಮಾಡ್ತೇವೆ ಅಂತ ಹೇಳಿಲ್ಲ. ನನಗೆ ಆದಷ್ಟು ಗೃಹಲಕ್ಷ್ಮಿ ಅಮೌಂಟ್ ಏನು ಹಣ ಕೊಡುವಂತಹ ಯೋಜನೆಗಳಿದಾವಲ್ಲ, ಸೊ ಅದನ್ನು ಬಂದ್ ಮಾಡುವಂತಹ ಚಾನ್ಸಸ್ ಇದೆ ವೀಕ್ಷಕರೇ. ಅಂದರೆ ಗೃಹಲಕ್ಷ್ಮಿ ಯೋಜನೆ ಆಗಿರಲಿ, ಅವ್ರು ಹೇಳಲ್ಲ ಆದರೆ ಅತಿ ಸ್ಲೋ ಆಗಿ ಸಣ್ಣಂಗೆ ಒಂದು ಸ್ವಲ್ಪ ಜನರಿಗೆ ಬಂದ್ ಮಾಡುವಂತಹ ಸಾಧ್ಯತೆಯನ್ನು ಕೂಡ ಇರಬಹುದು. ಇಲ್ಲಿ ನೋಡಿ ಅನ್ನಭಾಗ್ಯ ಆಗಿರಲಿ, ಗೃಹಲಕ್ಷ್ಮಿ ಆಗಿರಲಿ, ಸೊ ಈ ಎರಡು ಮತ್ತು ಯುವನಿಧಿ ಅಂತೂ ಲೆಕ್ಕಕ್ಕೆ ಇಲ್ಲ. ಯಾವ ಒಂದು ವಿದ್ಯಾರ್ಥಿಗಳಿಗೂ ಕೂಡ ಅಮೌಂಟ್ ಹೋಗಿಲ್ಲ ಕಣ್ರಿ. ನನಗೆ ಯಾವ ಒಂದು ವಿದ್ಯಾರ್ಥಿಗಳಿಗೆ ಕೇಳಿದ್ರೆ ನನಗೆ ಬಂದಿಲ್ಲ ಅಮೌಂಟು, ನನಗೆ ಬಂದಿಲ್ಲ ಅಮೌಂಟು ಅಂತಾನೆ ಹೇಳಿದ್ದಾರೆ. ಸೊ ಇಲ್ಲಿಯ ಒಂದು ನಮ್ಮೂರಲ್ಲಿರುವ ಒಂದು ವಿದ್ಯಾರ್ಥಿಗಳಿಗೂ ಕೂಡ ಕೇಳಿದ್ರೆ ಕೂಡ ನಮ್ಗೆ ಅಮೌಂಟೇ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಪ್ಲಿಕೇಶನ್ ಹಾಕಿ ಬಂದಿದ್ದೀವಿ ಅಷ್ಟೇ, ಮತ್ತೇನು ಒಂದು ಕಂತು ಕೂಡ ಬಂದಿಲ್ಲ ಅಂತ ಮಾಹಿತಿ ತಿಳಿಸ್ತಾ ಇದ್ದಾರೆ. ಅದಂತೂ ಲೆಕ್ಕಕ್ಕೆ ಇಲ್ಲ. ಇಲ್ಲಿ ಅನ್ನಭಾಗ್ಯ ಆಗಿರಲಿ, ಗೃಹಲಕ್ಷ್ಮಿ ಆಗಿರಲಿ, ಈ ಒಂದು ಅಮೌಂಟ್ಗಳು ಇನ್ಮೇಲಿಂದ ಕುಗ್ತಾನೆ ಹೋಗುತ್ತೆ. ಅಮೌಂಟ್ ಹಾಕ್ತಾ ಹೆಚ್ಚಾಗಿ ಅಮೌಂಟ್ ಬರಲ್ಲ ಅಂತ ನನಗೆ ಅನ್ಸುತ್ತೆ. ನಿಮ್ಗೆ ಅಮೌಂಟ್ ಬರ್ತಾ ಇದ್ರೆ ಕಮೆಂಟಲ್ಲಿ ಹೇಳಿ, ಅಮೌಂಟ್ ಬಂದಿಲ್ಲ ಅಂದ್ರೂ ಸಹಿತ ಹೇಳಿ, ನೋಡೋಣ, ನಾವು ವಿಚಾರ ಮಾಡ್ತಾ ಇರೋಣ ಎಷ್ಟು ಜನರಿಗೆ ಆಗ್ತಾ ಇದೆ ಎಷ್ಟು ಜನರಿಗೆ ಇಲ್ಲ ಅನ್ನೋದನ್ನು ನಾವು ಕಂಪ್ಲೀಟಾಗಿ ಮಾಹಿತಿ ಜನರಲ್ ನಾಲೆಜ್ ಬೇಕಾಗಿರುತ್ತೆ. ನಮ್ಮ ದೇಶದಲ್ಲಿ ಏನು ನಡೀತಾ ಇದೆ ಏನು ನಡೀತಾ ಇಲ್ಲ ಎಲ್ಲ ಕೂಡ ತಿಳ್ಕೋಬೇಕು ನಾವು ಕೂಡ. ಸೊ ಆಗ ಮಾತ್ರ ನಮ್ಮ ದೇಶವನ್ನು, ನಮ್ಮ ಊರನ್ನು, ನಮ್ಮ ಮನೆಯನ್ನು ಸುಧಾರಿಸಲಿಕ್ಕೆ ಸಾಧ್ಯ ವೀಕ್ಷಕರೇ. ಸೊ ಇದಿಷ್ಟು ಮಾಹಿತಿ ನಿಮಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆ ಒಂದು ಗ್ಯಾರಂಟಿಗಳನ್ನ ಬಂದ್ ಮಾಡ್ತೇವೆ ಅಂತ ಹೇಳಿಲ್ಲ, ಹಣ ಕೊಡುವಂತಹ ಗ್ಯಾರಂಟಿಗಳನ್ನ ಬಂದ್ ಮಾಡ್ತೇವಂತ ಅನಿಸುತ್ತೆ. ಯಾಕಂದ್ರೆ ಎಲೆಕ್ಷನ್ಗಿಂತ ಮುಂಚೆ ಮಾತ್ರ ಹೇಳಿದ್ರು ಅವರು. ಈಗ ಎಲೆಕ್ಷನ್ ಒಂದು ರಿಸಲ್ಟ್ ಬಂದ ಮೇಲೆ ಏನು ಹೇಳಿಲ್ಲ, ಬಂದ್ ಮಾಡ್ತೇವೆ ಅಂತ ಮಾಹಿತಿ ಕೊಟ್ಟಿಲ್ಲ. ಸೊ ಅದನ್ನ ಕೊಟ್ಟಿದ್ರೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಮಾಹಿತಿ ಅರ್ಥ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.